ದರ್ಶನ್ ನಿಜಕ್ಕೂ ಅವ್ರ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಕ್ಕೂ ಮೋಸ ಮಾಡಿದ್ರ? ಎತ್ತಿಂದ ಗಾಯಗೊಂಡ ಆ ಬಡವ ಹೇಳಿದ್ದೇನು ನೋಡೋಣ ಬನ್ನಿ. ಸಂಪೂರ್ಣವಾಗಿ ನರಕಮಯವಾಗಿರುವಂಥದ್ದು. 10 ವರ್ಷಗಳಿಂದನೂ ಕೂಡ ಹಾಸಿಗೆಯಲ್ಲೇ ತನ್ನ ಕಾಲವನ್ನು ಕಳೀತಾ ಇದ್ದಾನೆ. ಆದರೂ ಕೂಡ ದರ್ಶನ್ ಅವರು, ನಟ ದರ್ಶನ್ ಯಾವುದೇ ರೀತಿಯಾದಂತಹ ಸಹಾಯವನ್ನು ಈ ಒಂದು ಕುಟುಂಬಕ್ಕೆ ಮಾಡಿಲ್ಲ. ಇನ್ನೂ ಕೂಡ ಅವರ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ 2014ರಲ್ಲಿ ಟಿ ನರಸೀಪುರ ಬಳಿ ಇರುವಂತಹ ದರ್ಶನ್ ರವರ ಫಾರ್ಮ್ ಹೌಸಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಎತ್ತು ಇವರಿಗೆ ತಿವಿಯುತ್ತೆ. ಅಂದರೆ ನೋಡ್ತಾ ಇರಬಹುದು ಕಣ್ಣು ಈ ಒಂದು ಮುಖಾಂತರವಾಗಿ ಕೋಡು ಹೋಗಿ ಆಚೆ ಬರುತ್ತೆ. ಈಗ ಸಂಪೂರ್ಣವಾಗಿ ಶಸ್ತ್ರಚಿಕಿತ್ಸೆ ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ಬದುಕುಳಿಸಿರುವಂಥದ್ದು. ಲಕ್ಷಾಂತರ ರೂಪಾಯಿ ಆಗೇನೆ ಖರ್ಚಾಗಿತ್ತು. ಆದರೆ ಇದು ಬಡ ಕುಟುಂಬ. ಕೇವಲ ಕಣ್ಣು ಹೋಗಿದಷ್ಟೇ ಅಲ್ಲ, ತಲೆಗೆ ಏಟಾಗಿದಷ್ಟೇ ಅಲ್ಲ, ಈ ಕೈ ಕೂಡ ನೋಡ್ತಾ ಇರ್ಬೋದು ನೀವು, ಕೈ ಕೂಡ ಸ್ವಾಧೀನವನ್ನು ಕಳ್ಕೊಂಡಿದ್ದಾರೆ. ಅವರು ಬೆಡ್ ರಿಡನ್ ಆಗಿರುವಂಥದ್ದು. ಹಾಸಿಗೆಯಲ್ಲೇ ಊಟ ತಿಂಡಿ ಎಲ್ಲವೂ ಕೂಡ ಇಲ್ಲೇ ಆಗುತ್ತೆ. ಕುಟುಂಬ ಕೂಡ ಬಡ ಕುಟುಂಬವಾಗಿದೆ. ದಿನನಿತ್ಯ ಇವರಿಗೆ ಬೇಕಾದಂತಹ ಔಷಧಗಳನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಆದರೆ ಆ ಔಷಧಗಳನ್ನು ಕೂಡ ಕೊಂಡ್ಕೊಳ್ಳೋಕ್ಕೆ ಇವರ ಬಳಿ ಹಣ ಇಲ್ಲ. ಇವರ ಕುಟುಂಬಸ್ಥರು ಅಂದರೆ ಪತ್ನಿ ಕೂಲಿಗೆ ಹೋಗಬೇಕು, ಬಂದಂತಹ ಕೂಲಿ ಮಾಡಿ ಬಂದಂತಹ ಹಣದಲ್ಲಿ ಈ ಒಂದು ಸಂಸಾರವನ್ನು ತೂಗಿಸ್ಬೇಕು. ಅಂತಹ ಪರಿಸ್ಥಿತಿ ಇದೆ. ಅಂದರೆ 2014ರಲ್ಲಿ ಏನಾಯಿತು, ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಂತ ಹೇಳಿ ಸ್ವತಃ ಅವರ ಬಾಯಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್, 2014ರಲ್ಲಿ ಟಿ ನರಸೀಪುರದಲ್ಲಿರುವಂತಹ ದರ್ಶನ್ ಅವರ ಒಂದು ತೋಟದ ಮನೆಯಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಾ. ಆಗ ಎತ್ತು ಬಂದು ತಿವಿತು ಅಂತ ಹೇಳ್ತಾರೆ. ಆಗ ಏನಾಯಿತು ಸರ್ ಆ್ಯಕ್ಚುಲಿ? ಸರ್ ಆವಾಗ ಎತ್ತು ನನಗೆ ಕಣ್ಣು ಹೊಡೆದು ಬಿಡ್ತು ಸರ್. ಕಣ್ಣು ಹೊಡೆದು ಬಿಡ್ತು. ಕಣ್ಣು ಹೊಡೆದಾಗ ಹಾಸ್ಪಿಟ್ಲ್ ಎಲ್ಲ ಸೇರಿತು. ಈಗ ಭಾಳ ಮಾರೋ ಯಾಗ ಮಾಡಿದ್ರು. ಈಗ ಕಣ್ಣು ಕಾಣ್ತಾ ಇಲ್ವಾ ನಿಮ್ಗದು? ಕಾಣ್ತಿ ಕಣ್ಣೇ ಇಲ್ಲ ಸರ್. ಕಣ್ಣೇ ತೆಗ್ದಾಕ್ಬಿಟ್ರ. ಅದೆಲ್ಲ ತೆಗ್ದಾಕ್ಬಿಟ್ರ ಸರ್. ತೆಗ್ದಾಕ್ಬಿಟ್ಟಾರ ಸರ್. ಅರ್ಧ ಪಾರ್ಸ್ ಎಲ್ಲ ತೆಗೆದ್ಬಿಟ್ರ ಸರ್. ಕಣ್ಣು ತೆಗೆದ್ಬಿಟ್ರ, ಅರ್ಧ ಪಾರ್ಸ್ ತೆಗೆದ್ಬಿಟ್ರ. ಅತ್ತೆ ನನ್ನ ಸ್ವಾಧೀನನೇ ಅಚ್ಚುಕಟ್ಟಾಗಿಲ್ಲ. ಯಾವಾಗ ಈ ಬೆಡ್ಡಿಂದ ಕೆಳಕ್ಕೆ ಇಳಿಯಕ್ಕೂ ಆಯ್ತಾ ಇಲ್ಲ. ರಿಸರ್ಚು ಕೂಡ ಹೋಗಿ ಮಾಡೋಕ್ಕಾಗಲ್ಲ ಸರ್. ಕಲಿ ಎಲ್ಲ ಅಲ್ಲಿ ಎಂಕ್ಲೆ ಮಾಡುವ ನಂಗೆ ನನ್ನ ತಾಯಿ ಮಾಡಬೇಕು, ಪೆಟ್ಟಾಗಿದ್ದಷ್ಟೇ ಅಲ್ಲದೆ ಕೈ ಸ್ವಾಧೀನ ಕಳೆದಿದೆಯಲ್ಲ, ಕೈ ಏನಾಯ್ತು? ಕೈಗೂ ಆಗ್ಲೇ ಸರ್. ಇದು ಕೈ ಆಗಿಲ್ಲ ಸರ್ ಆಗಿದ್ದು. ಕೈಯು ಸ್ವಾಧೀನ ಕಳ್ಕೊಂಡಿದ್ಯಾ? ಕೈಗೆ ಎಲ್ಲ ಸ್ವಾಧೀನ ಇಲ್ಲ ಸರ್. ಸ್ವಾಧೀನ ಎಲ್ಲ ಸರ್. ಇದು ಅಚ್ಚುಕಟ್ಟಾಗಿ ಮುರಿದೋಗದ ಸರ್. ಈಗ ಹಾಗಾಯ್ತಲ್ಲ, ಆಸ್ಪತ್ರೆಗೆ ಸೇರಿದ್ರಿ, ಪ್ರಾಧಿಕಾರದಿಂದ ಒಂದಷ್ಟು ದುಡ್ಡು ಕೂಡ ಬಂತು ತಮ್ಗೆ. ಆದ್ರೆ ಇಲ್ಲಿವರೆಗೂ ತಾವು ಹೇಗಿದ್ದೀರಾ ಅಂತ ಹೇಳಿ ಮಾನವೀಯತೆಗಾದ್ರೂ ಕೂಡ ದರ್ಶನ್ ಅವರು ಬಂದು ನಿಮ್ಮನ್ನ, ಅಲ್ಲ ದರ್ಶನ್ ಅವ್ರ ಕುಟುಂಬ ಆಗಿರ್ಬೋದು, ಅವ್ರ ಮ್ಯಾನೇಜರ್ ಆಗಿರ್ಬೋದು, ಯಾರಾದ್ರೂ ಒಬ್ಬರಾದ್ರೂ ಬಂದು ಮಾತಾಡ್ಸಿದ್ರ? ಹಣ ಸಹಾಯ ಏನಾದ್ರು ಮಾಡಿದ್ರಾ? ಇಲ್ಲ ಸರ್, ಮ್ಯಾನೇಜರು ಬಂದಿಲ್ಲ. ಅವ್ರ ಕಡೆಯವರು ಯಾರು ಯಾನ ನಿನ್ನ ಕಷ್ಟ ಏನಪ್ಪ ಎತ್ಲಪ್ಪ ಅಂತ ನೋಣನೂ ಕೂಡ ಬಂದು ಕೇಳಿಲ್ಲ ಸರ್. ನನ್ನ ಶಿವನ ಮೇಲೆ ಭಾರ ಹಾಕ್ಬಿಟ್ಟು ನನ್ನ ಬರ್ನ ಏನು ಮಾಡೋಕ್ಕದ್ದು. ಅಲ್ಲ, ಈಗ ಸಾಮಾನ್ಯವಾಗಿ ಯಾರದೇ ಮನೆಯಲ್ಲಿ ತೋಟದಲ್ಲಿ ಕೆಲಸ ಮಾಡ್ಬೇಕಂದ್ರೆ, ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ ಸರ್, ಏನಾದ್ರೂ ಅಚಾತುರ್ಯದಿಂದ ಈ ರೀತಿ ಅವಘಡಗಳು ನಡೆದ್ರೆ ಆ ಮಾಲೀಕರು ಅಟ್ಲೀಸ್ಟ್ ಮಾನವೀಯತೆಗಾದ್ರೂ ಕೂಡ ಒಂದಿಷ್ಟು ಆಸ್ಪತ್ರೆಗೆ ತೋರಿಸುವಂಥದ್ದು ಅಥವಾ ಆಸ್ಪತ್ರೆ ಚಿಕಿತ್ಸೆಗೆ ಹಣ ನೀಡುವಂಥದ್ದು ಈ ಥರ ಮಾಡಬೇಕಾಗತ್ತೆ. ಯಾರೂ ಬಂದು ನೋಡಿಲ್ಲ.